ಹೇಗಿದ್ದೀರಾ? ನಾವು ಮಾತ್ರ ತುಂಬ ಚೆನ್ನಾಗಿದ್ದೀವಿ. ನಮ್ಮ ಹೊಸ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ನಮ್ಮ ಭಾವ ನಮ್ಮ ತಂಗಿಯವರು ಇವತ್ತು ನಮ್ಮ ಮನೆಗೆ ಬರ್ತಾರೆ. ಸಂಡೇ ಸ್ಪೆಷಲ್, ಅದಕ್ಕೆ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡಿದ್ದೀವಿ. ಸೊ ಗೈಸ್, ಲೆಟ್ಸ್ ಗೋ. ವಿ ವಿಲ್ ಸ್ಟಾರ್ಟ್ ವಿತ್ ಬಿರಿಯಾನಿ. ಓಕೆನಾ? ನೋಡಿ, ಇಲ್ಲಿ ಬಿರಿಯಾನಿ ಮಾಡೋಕ್ಕೆಲ್ಲ ಆಲ್ರೆಡಿ ನಾವು ಕಟ್ ಮಾಡ್ಕೊಂಡಿದ್ದೀವಿ. ಟೊಮೊಟೊ, ಆಮೇಲೆ ಇಲ್ಲಿ ನೋಡಿ ಈರುಳ್ಳಿ, ಸೊ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಫಸ್ಟು ಬಿರಿಯಾನಿ ಮಾಡೋಕ್ಕೆ ನಾನು ಆವಾಗಲೇ ಚಿಕನ್ ತಂದು ಮ್ಯಾರಿನೇಟ್ ಮಾಡಿ ಇಕ್ಕಿದ್ದೀನಿ. ನೋಡಿ, ಇಲ್ಲಿ ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಆಮೇಲೆ ಕರ್ಡ್ ಹಾಕ್ಬಿಟ್ಟು ಚೆನ್ನಾಗಿ ಅದ್ರ ಜೊತೆಗೆ ಆಮೇಲೆ ಗರಂ ಮಸಾಲ, ಧನಿಯಾ ಪೌಡರು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಕ್ಕಿದ್ದೀನಿ. ಒಂದು ಗಂಟೆ 2 ಗಂಟೆ ಇಲ್ಲಿ ಸುಮಾರಾಗಿ ಇಟ್ಟು ಎಷ್ಟು ದೊಡ್ಡದಾದಂಥ ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಆನ್ ಮಾಡೋಣ. ಗ್ಯಾಸ್ ಆನ್ ಆಯಿತು. ಇವಾಗ ದೊಡ್ಡ ಕುಕ್ಕರ್ ಇಡೋಣ. ಓಕೆನಾ? ಅಷ್ಟೇ, ಕುಕ್ಕರ್ ಇಟ್ಟಿದ್ದೀವಿ. ಫಸ್ಟ್ ನಾನು ಎಣ್ಣೆ ಹಾಕೋತೀನಿ. ಬಿರಿಯಾನಿ ಮಾಡಬೇಕಾದ್ರೆ, ಇಲ್ಲಾಂದ್ರೆ ನಾನ್ ವೆಜ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಷ್ಟೊಂದು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಬಿರಿಯಾನಿ ಸ್ಪೈಸಸ್ ಹಾಕೊಳ್ಳೋಣ. ನೋಡಿ, ಬಿರಿಯಾನಿ ಸ್ಪೈಸಸ್ ಇವಾಗ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಬಿಡೋಣ. ಹಚ್ಚಿಟ್ಕೊಂಡಂತಹ ಈರುಳ್ಳಿ ಹಾಕೊಳ್ಳೋಣ. ಓಕೆ, ನಾನೇನು ಪ್ರೋ ಲೆವೆಲ್ ಏನು ಬಿರಿಯಾನಿ ಮಾಡಕ್ ಬರಲ್ಲ, ಬಟ್ ಆವರೇಜ್ ಆಗಿ ಮಾಡ್ತೀನಿ, ಬಟ್ ಚೆನ್ನಾಗಿರುತ್ತೆ. ಸೊ ನನಗೆ ಬ್ಯಾಚುಲರ್ ಲೈಫಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಅದಕ್ಕೋಸ್ಕರ ಬಿರಿಯಾನಿ ಕರಿ ಮಾಡೋದು, ಆಮೇಲೆ ರೈಸ್, ಸೊ ಪುಳಿಯೋಗರೆ, ಚಿತ್ರಾನ್ನ ಇಂಥವೆಲ್ಲ ಮಾಡಕ್ ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀವಿ. ನಾವು ಈರುಳ್ಳಿ ಹಾಕೊಂಡ್ಮೇಲೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಸ್ವಲ್ಪ ತಿರ್ಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹಸಿ ವಾಸನೆ ಹಂಗೆ ಇರುತ್ತೆ. ಓಕೆನಾ? ಸೊ ಸ್ವಲ್ಪ ಡ್ರೈ ಆಗಬೇಕಾಗುತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಓಕೆನಾ? ಗೋಲ್ಡನ್ ಬ್ರೌನ್ ಕಲರ್ಗೆ. ಆಮೇಲೆ ನೋಡಿ, ಇವಾಗ ಪೇಸ್ಟ್ ಹಾಕೊಳ್ಳೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ನೋಡಿ ಗೈಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಹೋಮ್ ಮೇಡ್ ಇದು. ಓಕೆನಾ? ಮನೆಯಲ್ಲೇ ಮಾಡಿರೋದು. ಜಿಂಜರ್ ಗಾರ್ಲಿಕ್ ತಗೊಂಡ್ಬಂದ್ಬಿಟ್ಟು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿನೇ ಹಾಕ್ತೀನಿ, ಯಾಕಂದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಓಕೆನಾ? ಅದ್ರ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋವರೆಗೂ ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ಮೆಲ್ ಮಾತ್ರ ಅದ್ಭುತವಾಗಿ ಬರ್ತಾ ಇದೆ. ಘಮ 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 ಅಂತ ಏನು ಪೇಸ್ಟ್ ಹಾಕಿದೀವಲ್ಲ, ಅದಕ್ಕೋಸ್ಕರ. ಸೊ ಇವಾಗ ನಾನು ಹಸಿ ಮೆಣಸಿನ್ಕಾಯಿ, ಆಲ್ರೆಡಿ ನಾನು ಚಿಕನ್ ಜೊತೆ ಮ್ಯಾರಿನೇಟ್ ಮಾಡಿ ಇಕ್ಕಿದ್ದೀನಿ. ಇನ್ನು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತೀನಿ, ಒಳ್ಳೆ ಫ್ಲೇವರ್ ಬರುತ್ತೆ, ಖಾರದ ಫ್ಲೇವರ್. ಒಂದೆರಡು ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಟೊಮೊಟೊ ಹಾಕ್ಕೊತೀನಿ ಇವಾಗ. ರೈಸ್ ಇವಾಗ ಸಾಲ್ಟ್ ಹಾಕ್ಕೋತೀನಿ. ಓಕೆನಾ? ಬಿರಿಯಾನಿ ಮಸಾಲ ಹಾಕೋತಾ ಇದ್ದೀನಿ. ಬಿರಿಯಾನಿ ಮಸಾಲ, ಗರಂ ಮಸಾಲ, ಮೆಣಸಿನ ಪುಡಿ ಹಾಕ್ಕೋತೀನಿ, ರೆಡ್ ಚಿಲ್ಲಿ ಪೌಡರ್, ಗೈಸ್ ಇವಾಗ ಧನಿಯಾ ಪುಡಿ. ಓಕೆನಾ? ಕೊರಿಯಾಂಡರ್ ಪೌಡರ್. ಸೊ ಇವಾಗ ಒಂದ್ಸಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ.
ಫ್ರೆಂಡ್ಸ್ ಸ್ಮೆಲ್ ಮಾತ್ರ ಘಮ 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 ಅಂತ ಬರ್ತಾ ಇದೆ, ತುಂಬ ಚೆನ್ನಾಗಿ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ ಸ್ವಲ್ಪ ಕರ್ಡ್ ಹಾಕೋಣ ಅದ್ರ ಜೊತೆಗೆ, ಓಕೆನಾ? ಕರ್ಡ್ ಹಾಕೊಳ್ಳೋಣ, ಓಕೆನಾ? ಕರ್ಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಏನು ಒಳ್ಳೆ ಟೇಸ್ಟು ಬರುತ್ತೆ, ಅದ್ರ ಜೊತೆಗೆ ಚೆನ್ನಾಗಿ ಮೆತ್ತಿಗೆ ಪೀಸ್ ಎಲ್ಲಾನು ಫ್ರೈ ಆಗುತ್ತೆ. ಸೊ ಅದರಿಂದ ತಿನ್ನಕ್ಕೂ ತುಂಬ ಟೆಂಡರ್ ಆಗಿರುತ್ತೆ ಬಿರಿಯಾನಿ, ಓಕೆನಾ? ಸೊ ಕರ್ಡ್ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಬಿಡೋಣ, ಓಕೆನಾ? ಒಂದ್ಸಲಿ ಚೆನ್ನಾಗಿ ನಾನು ಕಲಿಸ್ಕೊಬಿಡ್ತೀನಿ. ನೋಡಿ ಈ ಕಡೆ ಹೆಂಗೈತೆ ನೋಡಿ ಮಸಾಲ, ಆಹಾ ಅದ್ಭುತ, ಒಳ್ಳೆ ಸಖತ್ ಸ್ಮೆಲ್ ಬರ್ತಾ ಇದೆ. ನೋಡಿದ್ರಲ್ಲ ಹೆಂಗೈತೆ ಅಂತ ಹೇಳ್ಬಿಟ್ಟು. ಮಸಾಲ ಪರ್ಫೆಕ್ಟಾಗಿ ಕರೆಕ್ಟಾಗಿ ಹಾಕ್ಕೊಂಡಿದೀವಿ. ಗೀನು ಹಾಕ್ಕೋಬೋದು. ಸೊ ತುಪ್ಪ ಸಿಕ್ಕಿದ್ರೆ ತುಪ್ಪ ಹಾಕೊಂಡ್ರೆ ತುಪ್ಪನೂ ಒಳ್ಳೆ ಚೆನ್ನಾಗಿರುತ್ತೆ. ಸೊ ಕೆಲವ್ರಿಗೆ ಲೈಕ್ ಆಗುತ್ತೆ, ಕೆಲವ್ರಿಗೆ ಲೈಕ್ ಆಗಲ್ಲ. ತುಪ್ಪ ಹಾಕಿದ್ರು ಒಳ್ಳೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ತುಪ್ಪ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತುಪ್ಪ ಇದ್ದರೆ ನೀವು ಬೇಕಾದ್ರೆ ಹಾಕ್ಕೋಬೋದು. ನಿಮ್ಗೆ ಇಷ್ಟ ಆದರೆ ತುಪ್ಪನ ಹಾಕ್ಕೊಂಡು ನೀವು ಬಿರಿಯಾನಿ ಮಾಡ್ಕೋಬೋದು. ಇಲ್ಲಿ ನೋಡಿ ಯಾವ ಥರ ಕುತ್ತ ಅಂತ ತುಂಬ ಚೆನ್ನಾಗಿ ಫ್ರೈ ಆಗ್ತಿದೆ. ನೋಡೋದಲ್ಲ ಹೆಂಗೈತೆ ಅಂತ ಹೇಳ್ಬಿಟ್ಟು. ಕೊರಿಯಾಂಡರ್ ಕಟ್ ಮಾಡ್ಕೊಬಿಡ್ತೀನಿ, ಸಣ್ಣಗೆ ಕಟ್ ಮಾಡ್ಕೊಬಿಟ್ಟು ಬಿರಿಯಾನಿಗೆ ಇವಾಗ ಹಾಕ್ಕೊಬಿಡ್ತೀನಿ. ಸೊ ಕೊರಿಯಾಂಡರು, ಇವಾಗ ಸ್ವಲ್ಪ ಪುದೀನ ಸೊಪ್ಪು, ಓಕೆನಾ? ಸೊ ಅಷ್ಟು ಬಿರಿಯಾನಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಒಳ್ಳೆ ಸ್ಮೆಲ್ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಓಕೆನಾ? ಸೊ ಈ ಥರ ಸಣ್ಣ ಕಟ್ ಮಾಡ್ಕೊಬಿಡ್ತೀನಿ. ಫ್ರೆಂಡ್ಸ್ ನನಗೆ ಈ ಥರ ಬರುತ್ತೆ, ನನಗೆ ಇದೇ ಥರ ಬರೋದು ಮಾಡ್ತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈಗ ಕೊರಿಯಾಂಡರ್ ಸೊಪ್ಪು, ಆಮೇಲೆ ಪುದೀನ ಸೊಪ್ಪು ಹಾಕ್ಬಿಟ್ಟು ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ, ಓಕೆನಾ? ನೋಡಿ ಇವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಬಿಡೋಣ ಚೆನ್ನಾಗಿ. ಸೊ ರೈಸ್ ನೋಡಿ ಮಸಾಲ ಚೆನ್ನಾಗಿ ಫ್ರೈ ಆಗಿಬಿಟ್ಟೈತೆ. ನೋಡಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಬರ್ತೈತೆ. ಮಸಾಲ ಚೆನ್ನಾಗಿ ಫ್ರೈ ಆಗಿದ್ರೇ ಈ ಥರ ಎಣ್ಣೆ ಎಲ್ಲ ಸಪ್ರೇಟಾಗಿ ಬರೋದು, ಓಕೆನಾ? ಇವಾಗ ನಾವು ಚಿಕನ್ ಹಾಕ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ರೈಸ್ ಹಾಕ್ಕೊಬಿಟ್ಟು ಬಿರಿಯಾನಿ ಮಾಡ್ಕೊಳ್ಳೋದು. ಅಷ್ಟೇನೆ, ಸಿಂಪಲ್ ಅಲ್ವಾ ಗೈಸ್? ನೀವು ಯಾವ ಥರ ಮಾಡ್ತೀರೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆವಾಗಲೇ ನಾನು ತೋರಿಸ್ದೆ ಮ್ಯಾರಿನೇಟ್ ಮಾಡಿರತಕ್ಕಂಥ ಚಿಕನ್, ಓಕೆನಾ? ಮ್ಯಾರಿನೇಟ್ ಮಾಡಿ 1 ಅವರ್ ಇಕ್ಕಿದ್ರೆ ತುಂಬ ಟೆಂಡರ್ ಆಗಿರುತ್ತೆ ಬಿರಿಯಾನಿ, ಚಿಕನ್ ಆಗಿರ್ಬೋದು, ಓಕೆನಾ? ಅದಕ್ಕೋಸ್ಕರ ನಾವು ಮ್ಯಾರಿನೇಟ್ ಮಾಡಿಬಿಟ್ಟು ಬಿರಿಯಾನಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಸೊ ಗೈಸ್ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬಿಡೋಣ. ಒಂದ್ಸಲ ತಿರುಗಿಸ್ಕೊಬಿಟ್ಟು ಫ್ರೈ ಮಾಡ್ಕೊಬಿಡೋಣ. ನೋಡಿ ಗೈಸ್ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು 5 ನಿಮಿಷ ಹಂಗೇನು ಫ್ರೈ ಮಾಡಕ್ಕೆ ಬಿಡೋಣ, ಓಕೆನಾ? ಈಗ ಒಂದು 5 ನಿಮಿಷ ಕುಕ್ಕರಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ನಾನು ಫ್ರೈ ಮಾಡೋಕ್ಕೆ ಬಿಟ್ಟಿದ್ದೆ, ಮುಚ್ಚಲಾಕ್ಬಿಟ್ಟು. ಇವಾಗ ನೋಡಿ ಹೆಂಗೈತೆ ನೋಡಿ, ನೋಡಿದ್ರಲ್ಲ? ಒಂದು 5 ನಿಮಿಷ ನಾನು ಬಿಟ್ಟಿದ್ದೆ, ಚೆನ್ನಾಗಿ ನನ್ನ ಪ್ರಕಾರ ಫ್ರೈ ಆಗೈತೆ. ಪೀಸ್ ಎಲ್ಲವೂ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ನೋಡಿ ಗೈಸ್, ಪೀಸು ಚೆನ್ನಾಗಿ ಫ್ರೈ ಆಗಿಬಿಟ್ಟೈತೆ. ಸೊ ಗೈಸ್ ಇವಾಗ ಪೀಸ್ ಎಲ್ಲ ಚೆನ್ನಾಗಿ ಫ್ರೈ ಆಗೈತೆ. ಆಲ್ಮೋಸ್ಟ್ ಒಂದು 5 ನಿಮಿಷ ಬಿಟ್ಟಿದ್ನಲ್ಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗೈತೆ. ಸೊ ಇವಾಗ ನಾವು ನೀರು ಹಾಕ್ಕೊಬಿಟ್ಟು ಸ್ವಲ್ಪ ಬಾಯ್ಲ್ ಆಗಲಿ ವಾಟರ್, ಓಕೆನಾ? ಕುದೀಲಿ. ಆಮೇಲೆ ನಾವು ರೈಸು ತೊಳೆದಿರ್ತಕ್ಕಂತಹ ರೈಸು ಹಾಕ್ಕೊಳ್ಳೋಣ, ಓಕೆನಾ? ರೈಸ್ ಹಾಕ್ತಾ ಇದೀವಿ. ರೈಸ್ ಹಾಕ್ಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ರೈಸು 5 ಗ್ಲಾಸ್ ಹಾಕಿದರೆ ಈ ಥರ ಗ್ಲಾಸು ಯಾವುದಾದ್ರೂ ಆಗಿರಲಿ, ಮೆಷರ್ಮೆಂಟು 5 ಗ್ಲಾಸ್ ನಾನು ಇವಾಗ ರೈಸ್ ಹಾಕಿದರೆ 5ಕ್ಕೆ 5 ಅಂದರೆ 10 ಗ್ಲಾಸು. ಬೇಕಾದರೆ ಒಂದು ಅರ್ಧ ಗ್ಲಾಸ್ ಕಡಿಮೆನೂ ಹಾಕ್ಬೋದು, ಯಾಕಂದರೆ ಚಿಕನ್ ಆಲ್ರೆಡಿ ನೀರಿರುತ್ತೆ, ನೀರು ಬಿಟ್ಟಿರುತ್ತೆ ಚಿಕನ್ನು. ಸೊ ತೊಳಿಬೇಕಾದ್ರೆ ತೊಳಿತೀವಲ್ಲ, ಅದಕ್ಕೋಸ್ಕರ ನೀರು ಅದಕ್ಕೆ ನಾವು ಮೆಜರ್ಮೆಂಟ್ ತಗೊಳ್ಳಾಗ 5 ಗ್ಲಾಸ್ಗೆ 9 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಉದುರಾಗಿ ಬರುತ್ತೆ ರೈಸು. ನೋಡಿ ಸೋನಾ ಮಸೂರಿ ರೈಸು. ರೈಸ್ ಇದು ಬಂದ್ಬಿಟ್ಟು ಬಾಸ್ಮತಿ ರೈಸು, ಓಕೆನಾ? ನೋಡಿ ಉದ್ದುದ್ದು ಎಷ್ಟು ಚೆನ್ನಾಗೈತು
ಸೊ ಆಲ್ಮೋಸ್ಟ್ 5 ಗ್ಲಾಸ್ ನಾನು ರೈಸ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ತೊಳ್ಕೊಬಿಡೋಣ. ಮೆಜರ್ಮೆಂಟ್ ಪ್ರಕಾರ 4.75 ಇಲ್ಲಾಂದ್ರೆ 5 ಗ್ಲಾಸ್ ರೈಸ್ ಹಾಕಿದ್ದೀನಿ. ಇವಾಗ ನಾನು 9 ಗ್ಲಾಸ್ ಹಾಕೋತೀನಿ ಸಾಕು. ಯಾಕಂದ್ರೆ ಆಲ್ರೆಡಿ ನೀರು ಬಿಟ್ಟಿರುತ್ತಲ್ಲ ಚಿಕನ್, ಅದಕ್ಕೋಸ್ಕರ ತುಂಬ ಉದುರಾಗಿ ಚೆನ್ನಾಗಿ ಬಿರಿಯಾನಿ ಬರ್ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಆದರೆ ಏನಾಗುತ್ತೆ ಅಂದ್ರೆ ಬೆಂದೋಗುತ್ತೆ. ಸೊ ಅದಕ್ಕೋಸ್ಕರ 5 ಗ್ಲಾಸ್ಗೆ 9 ಗ್ಲಾಸ್ ನಾನು ನೀರು ಹಾಕೋತೀನಿ. ಓಕೆನಾ? ನೋಡಿ, ಇದು ಆಲ್ರೆಡಿ ನಾನು ಮೆಜರ್ ಮಾಡಿದ್ದೀನಿ. ಸ್ನೇಹಿತರೆ, ಇವಾಗ ನೀರು ಹಾಕಿದ್ದೀನಿ. ಒಂದ್ಸಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬಿಡೋಣ. ನೋಡಿ, ಪೀಸ್ ಆಲ್ಮೋಸ್ಟು ಕುಕ್ ಆಗಿಬಿಟ್ಟೈತಿ ಚೆನ್ನಾಗಿ. ಯಾಕೆಂದರೆ ನಾವು ಕರಡಲ್ಲಿ ಚೆನ್ನಾಗಿ ನಾವು ಇದು ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಮ್ಯಾರಿನೇಟ್ ಮಾಡಿದ್ದೀವಿ. ತುಂಬ ಮೆತ್ತಗೆ ಆಗ್ಬಿಟ್ಟಿದೆ ಆಲ್ರೆಡಿ ಪೀಸು, ತುಂಬ ಚೆನ್ನಾಗೈತೆ. ಇವಾಗ ಈ ನೀರು ಚೆನ್ನಾಗಿ ಒಂದು ಕುದಿ ಬರಲಿ, ಚೆನ್ನಾಗಿ ಸ್ವಲ್ಪ ಬಾಯಿಲ್ ಚೆನ್ನಾಗಾದರೆ ಆಮೇಲೆ ರೈಸ್ ಹಾಕೋಣ. ಓಕೆನಾ? ಸೊ ಈಗ ಮುಚ್ಚಲಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಓಕೆನಾ ಬಿಡೋಣ. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಬರಲಿ, ಆಮೇಲೆ ನಾವು ರೈಸ್ ಹಾಕ್ಕೊಬಿಟ್ರೆ ಅಲ್ಲಿಗೆ ಬಿರಿಯಾನಿ ಮುಕ್ತಾಯ. ಓಕೆನಾ? ಮುಚ್ಚಲು ಹಾಕ್ಬಿಟ್ಟು ವಿಸಿಲ್ಲು ಒಂದು 3 ವಿಸಿಲ್ ಹಾಕಿಸಿದ್ರೆ ಸಾಕು, ಬಿರಿಯಾನಿ ರೆಡಿ ಆದಂಗೆ. ಆಮೇಲೆ ಸರ್ವ್ ಮಾಡ್ಕೊಬಿಟ್ಟು ಚೆನ್ನಾಗಿ ಹಾಟ್ ಆಗಿ ತಿನ್ನೋಣ. ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದ್ಸಲಿ ನಾವು ಟೇಸ್ಟು ಚೆಕ್ ಮಾಡೋಣ. ಸಾಲ್ಟು, ಆಮೇಲೆ ಉಪ್ಪು ಖಾರ ಏನಾದರೂ ಕಡಿಮೆ ಆಗೈತೆ ಇಲ್ಲಾಂದ್ರೆ ಜಾಸ್ತಿ ಆಗೈತೆ ಚೆಕ್ ಮಾಡಿಬಿಟ್ಟು ಒಂದ್ಸಲಿ ಆಮೇಲೆ ರೈಸ್ ಹಾಕ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ವಿಸಿಲ್ ಹಾಕಿಸಿದ್ರೆ ಮುಗಿದ ಕತೆ. ಓಕೆನಾ ಗೈಸ್? ನೋಡಿ, ಒಂದು 5 ನಿಮಿಷ ಆಯ್ತಲ್ಲ, ಇವಾಗ ಕುದಿಯಕ್ಕೆ ಬಿಟ್ಬಿಟ್ಟು ಇವಾಗ ಚೆಕ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಕೊತ ಅಂತ ಕುದೀತಾ ಐತೆ ಚೆನ್ನಾಗಿ. ಇವಾಗ ನಾವು ರೈಸ್ ಹಾಕೋಬಿಡೋಣ. ಇಲ್ಲಿ ನೋಡಿ ಗೈಸ್, ಚೆನ್ನಾಗಿ ತೊಳ್ಕೊಂಡಿದ್ದೀನಿ ರೈಸು. ಓಕೆನಾ? ಇವಾಗ ರೈಸ್ ಹಾಕೋಬಿಡೋಣ ಅದಕ್ಕೆ. ನೋಡಿ ಗೈಸ್, ರೈಸ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಇನ್ನೊಂದ್ಸಲಿ ನಾವು ಟೇಸ್ಟ್ ಚೆಕ್ ಮಾಡ್ಕೊಬಿಟ್ಟು ಇವಾಗ ಒಂದ್ಸಲಿ ಚೆನ್ನಾಗಿ ನಾವು ತಿರುಗಿಸ್ಕೊಡೋಣ. ನೋಡಿ, ಇವಾಗ ನೋಡಿ ರೈಸ್ ಹಾಕಿದ್ಮೇಲೆ ನಾನು ಚೆಕ್ ಮಾಡ್ಬೇಕು. ಮೊದಲೇ ಚೆಕ್ ಮಾಡಿದ್ರೆ ಗೊತ್ತಾಗಲ್ಲ. ರೈಸ್ ಹಾಕಿದ್ವಲ್ಲ, ಇವಾಗ ಒಂದ್ಸಲಿ ಚೆಕ್ ಮಾಡ್ಕೊಬಿಡೋಣ ಆಗತ್ತೆ ಇಲ್ಲ ಅಂತ ಹೇಳಿ. ಉಪ್ಪು ಖಾರ ಇವಾಗ ಬೇಕಾದ್ರೆ ಮಸಾಲೆ ಸೇರಿಸ್ಕೋಬಹುದು, ಇಲ್ಲಾಂದ್ರೆ ಉಪ್ಪು ಖಾರ ಸೇರಿಸ್ಕೋಬಹುದು. ಓಕೆನಾ? ಸೊ ಗೈಸ್, ಕರೆಕ್ಟ್ ಆಗಿದೆ, ಎಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ. ಈಗ ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇವಾಗ ಇನ್ನೊಂದ್ಸಲಿ ತಿರ್ಸ್ಕೊಬಿಡ್ತೀನಿ. ನೋಡಿ ರೈಸು ರೈಸ್ ಇವಾಗ ಅಷ್ಟೇನೆ ಮುಗೀತು. ಲಾಸ್ಟ್ ಸ್ಟೆಪ್ಪು ಚೆಕ್ ಮಾಡಿದ್ದು ಟೇಸ್ಟು ಎಲ್ಲ ಕರೆಕ್ಟಾಗಿ ಸರಿಯಾಗೈತೆ. ಇವಾಗ ಮುಚ್ಚಳ ಹಾಕ್ಬಿಡ್ತೀನಿ. ಹಾಕಿದ್ದೀನಿ. ಸೊ ವಿಸಿಲ್ ಹಾಕಿದ್ದೀನಿ, ಅಷ್ಟೇ ಮುಗೀತು. ಓಕೆನಾ? ಬಿರಿಯಾನಿ ಮುಗೀತು. ಒಂದು 3 ವಿಸಿಲ್ ಆದಮೇಲೆ ಬಿರಿಯಾನಿ ಆದಮೇಲೆ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಬಾಯ್. ನೋಡಿ, ಬಿರಿಯಾನಿ ಮಾಡಿದ್ದೀವಿ. ನೋಡಿ ಬಿರಿಯಾನಿ ಹೆಂಗೈತೆ, ಸೂಪರಾಗಿ ಮಾಡಿದ್ದೀವಿ. ಹೆಂಗೈತಲ್ಲ ಕಮೆಂಟ್ ಮಾಡಿ. ಇದನ್ನ ಹೆಂಗೈತೀವಿನಾ? ಟೇಸ್ಟ್ ಅಂದ್ರೆ ಸಖತ್ತಾಗಿದೆ. ಬಿರಿಯಾನಿ ಮಾತ್ರ ಚೆನ್ನಾಗಿದೆ. ನೋಡಿ, ತುಂಬಾ ಉದುರುದಾಗಿ ರೈಸ್ ಎಲ್ಲ ಆಗೈತೆ. ಪೀಸ್ ಮಾತ್ರ ತುಂಬಾ ಚೆನ್ನಾಗಿ ಟೆಂಡರ್ ಆಗಿತ್ತು, ಚೆನ್ನಾಗಿ ಫ್ರೈ ಆಗಿತ್ತು. ಅದ್ರ ಜೊತೆಗೆ ಚಿಕನ್ ಸಾಂಬಾರ್ ಸೂಪರ್. ಹೆಂಗೈತೇನೋ? ಚೆನ್ನಾಗಿತ್ತು. ಸಾಂಬಾರ್ ಹಾಕೋ, ಬೇಡ, ಚೆನ್ನಾಗಿದೆ ಸಾಂಬಾರ್ ಹಾಕೋ.